ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು ಮಾತಾಡ್ತಾ ಇದ್ದೀನಿ. ಸೊ ಫಸ್ಟು ಸ್ವಲ್ಪ ಒಳ್ಳೇದು ಮಾತಾಡ್ಬಿಡೋಣ, ಆಮೇಲೆ ಬೇರೆದು ಮಾತಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಗೊತ್ತಿತ್ತು ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಕೆ ಮೂವಿ 300K ಪ್ಲಸ್ ವ್ಯೂಸ್ನ ಪಟ್ಕೊಂಡಿದೆ ಲಿರಿಕಲಿ ವಿಡಿಯೋ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಏನು ಕೆ ಮೂವಿದು ಒಂದು ಗುಂಟೂರಮ್ಮೈ ಸಾಂಗ್ ಇದೆಯಲ್ಲ, ಅದು ವಿಡಿಯೋ ಸಾಂಗ್ ಕೂಡ ಬರುತ್ತೆ. ಯಾರೆಲ್ಲ ಇನ್ನು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿಲ್ಲ, ಆಲಾಪನ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಡಿಯೋಸ್ ಇದೆ. ಸೊ ಹೋಗಿ ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಆ್ಯಂಡ್ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬ 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 ಇಂಪಾರ್ಟೆಂಟ್. ಸೊ ಇವಾಗಲೇ ಹೋಗಿ ನೋಡಿ, ಕಮೆಂಟ್ ಮಾಡಿ. ಅಥವಾ ನನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ. ಪ್ಲಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಯೋಲಿ ಕೂಡ ಲಿಂಕ್ ಇದೆ, ಇವಾಗಲೇ ಹೋಗಿ ನೋಡ್ಬೋದು. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ನನ್ನ ಆಡಿಯೋ ಪ್ರೆಸ್ ಮೀಟಿಗೆ ಯಾರೆಲ್ಲ ಬಂದಿದ್ರಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಾಯಿತು, ತುಂಬ ವೀಡಿಯೋಸ್ ಮಾಡಿಕೊಟ್ಟಿದ್ದೀರಾ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಯಿತು, ಎಲ್ಲ ಥರನೂ ಆಯಿತು. ನೆಗೆಟಿವ್ ಮಾತಾಡೋರು ಮಾತಾಡ್ತಾರೆ. ಸೊ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಅದು ನಿಮಗೂ ಗೊತ್ತು. ನನ್ನ ಯಾರೆಲ್ಲ ನೀಟಾಗಿ ಬಂದು ಏನು ಅಚ್ಚುಕಟ್ಟಾಗಿ ಕೆಲಸ ಮುಗಿಸ್ಕೊಳೋದ್ರಿ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಚಿರಋಣಿ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತೆ. ನಾನು ನಿಮಗೆ ಚಿರಋಣಿಯಾಗಿದ್ದೇ ಇರ್ತೀನಿ. ನಿಮ್ಮ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಮೇಲೆ ಇರಲಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ನಿಮ್ಮ ಮೇಲೆ ಚಿರಋಣಿಯಾಗಿ ಯಾವಾಗಲೂ ಇದ್ದೇ ಇರ್ತೀವಿ. ಸೊ ಎಸ್, ಇವಾಗ ಏನು ಕ್ಲಾರಿಟಿ ವಿಡಿಯೋ ಅಂತ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ಸೊ ಇವಾಗ ಮಾತಾಡ್ಬಿಡೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರೆಸ್ ಮೀಟಲ್ಲಿ ಏನಾಯಿತು ಅದು ನಾವು ಫಸ್ಟ್ ಮಾತಾಡ್ಬಿಡೋಣ. ಯಾವತ್ತು June 30 ನನ್ನ ಬರ್ಡೇ, ಅವತ್ತು ನನ್ನ ಸಾಂಗ್ದು ಪ್ರೆಸ್ ಮೀಟ್ ಇತ್ತು. 1 hour ಲೇಟಾಗಿ ಹೋಗಿದ್ದೆ. ಹೋಗಿದ್ದಕ್ಕೆ ಸಾರಿ ಕೂಡ, ಕ್ಷಮೆ ಕೂಡ ಕೇಳಿದ್ದೀನಿ. ನಾನು ಕ್ಷಮಿಸ್ಬಿಡಿ, ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕ್ ಇತ್ತು ಅಂತೇಳಿ. ನಾನು ಯಾವ ವೇಲ್ ಹೇಳಿದ್ದೆ, ನಾನು ಯಾವ ಥರ ಮಾತಾಡಿದೆ, ನಾನು ಎಷ್ಟು ಗೌರವ ಕೊಟ್ಟಿದ್ದೀನಿ, ಅದನ್ನ ನೀವೇ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಬರ್ಡೇ ದಿನವೇ ಪ್ರೆಸ್ ಮೀಟ್ ಅವ್ರ ಹತ್ರ ಬಾಯಿಸ್ಕೊಂಡೇನೋ ಒಂದು ತಮ್ಮನೇಲಿ ವಿಡಿಯೋ ಹಾಕಿದ್ದೀನಿ, ಇವಾಗಲೇ ಹೋಗಿ ನೀವು ನೋಡ್ಬೋದು. ಸೊ ಆ ಥರ ಆಯಿತು. ಸಾರಿ ಕೂಡ ಕೇಳಿದೆ, ಎಲ್ಲ ಆಕ್ಸೆಪ್ಟ್ ಮಾಡಿದ್ರು, ಚೆನ್ನಾಗಾಯಿತು. ನಂತರ ಅಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನಾನೇನು ಮಾಡಬೇಕಿತ್ತು, ಒಂದಷ್ಟು ನ್ಯೂಸ್ ಚಾನಲ್ಸ್ಗಳಿಗೆ ನಾನು ಇಂಟರ್ವ್ಯೂ ಕೊಡಬೇಕಿತ್ತು. ಇದು ಮಾತಾಗಿತ್ತು. ಸೊ ಇಂಟರ್ವ್ಯೂ ಕೊಡಬೇಕಾದ್ರೆ ಮಾತಾಡ್ತಾ ಇದ್ವಿ. ಈಗ ಹೇಳಬೇಕು ಅಂದರೆ ಬಂದಿರೋದೇನಕ್ಕೆ, ನನ್ನ ಆಡಿಯೋ ಪ್ರೆಸ್ ಮೀಟಿಗೆ ಬಂದುಬಿಟ್ಟು ಏನು ಮಾಡಬೇಕು, ನನ್ನ ಆಡಿಯೋ ಬಗ್ಗೆ ಪ್ರೆಸ್ ಮೀಟಲ್ಲಿ ಏನೇನಾಯಿತು, ಅಥವಾ ನನ್ನ ಆಡಿಯೋ ಡ್ಯಾನ್ಸ್ ಮಾಡಬೇಕಾದ್ರೆ, ನನ್ನ ವೀಡಿಯೋದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ, ನನ್ನ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಏನೆಲ್ಲ ಆಯಿತು ಅಂದ್ಬಿಟ್ಟು ಒಂದು ಪ್ರೆಸ್ ಮೀಟಲ್ಲಿ ಕ್ವಶನ್ಸ್ ಕೇಳಬೇಕು. ಅದನ್ನು ಬಿಟ್ಟು ನಿನ್ನ ಬಾಯ್ ಫ್ರೆಂಡ್ ಹೆಂಗೆ ಸತ್ತ, ನಿನ್ನ ಬಾಯ್ ಫ್ರೆಂಡ್ಗೆ ಏನಾಗಿತ್ತು, ಎಷ್ಟು ವರ್ಷದ ಲವ್ ಸ್ಟೋರಿ, ಹುಡುಗರ ಬಗ್ಗೆ ಮಾತೇನು, ಹುಡುಗರ ಬಗ್ಗೆ ಅನಿಸಿಕೆ ಏನು, ಹುಡುಗಿರೆಲ್ಲ ಈಗ ಕೊಲೆ ಮಾಡಿ ಸಾಯಿಸ್ಬಿಡ್ತಿದ್ದಾರೆ, ಅವ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು, ಹುಡುಗರು ರೇಪ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಅನಿಸಿಕೆ ಏನು, ಮತ್ತು ನಿಮ್ಮ ಡಿಬೋಸ್ ಜೈಲಲ್ಲಿದ್ದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ. ಬರೀ ಇದೆ, ಬೇಡದಿರೋದು ಎಲ್ಲ ಕ್ವಶನ್ಸು ಟ್ರಿಗರ್ ಮಾಡೋಕ್ಕೆ ನಮ್ಗಳನ್ನ ಎಷ್ಟು ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದರೆ, ಎಲ್ಲ ನ್ಯೂಸ್ ಪೇಜ್ ಚಾನಲ್ಗೂ ಹೇಳ್ತಿಲ್ಲ, ಕೆಲವೊಂದಷ್ಟು ಪೇಜ್ ಕೂಲಾಗಿ ಎಲ್ಲ ಹ್ಯಾಂಡ್ಲು ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಹೇಳ್ತಿಲ್ಲ, ಇನ್ನು ಮಿಕ್ತವ್ರಿಗೆ ಹೇಳ್ತಾ ಇರೋದು. ಈ ಥರ ಕ್ವಶನ್ಸ್ ಕೇಳೋದು. ಓಕೆ ಫೈನ್ ಅಂದ್ಬಿಟ್ಟು ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ, ಆರಾಮ್ಸೆ ಆನ್ಸರ್ ಮಾಡಿದ್ದೀನಿ. ನೀವು ನನ್ನ ಇಂಟರ್ವ್ಯೂ ನೋಡ್ಬೋದು, ನಾನು ಎಷ್ಟು ವೆಲ್ ಮೆಚೂರ್ಡಾಗಿ ಮಾತಾಡಿದ್ದೀನಿ, ಯಾರಿಗೂ ಬೇಜಾರಾಗದೆ, ಏನೂ ಮಾಡಿದೆ, ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾತಾಡಿದ್ದು ಉಂಟು. ಅದನ್ನ ನೀವು ಬೇಕಿದ್ರೆ ಇಂಟರ್ವ್ಯೂ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ನೋಡ್ಕೊಬೋದು. ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ಇದೆಯಲ್ಲ, ಅಲ್ಲಿ ಹಾಕ್ಕೊಂಡಿದ್ದಾರೆ. ಆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಎಡಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಸೊ ಇಲ್ಲೇನಾಯಿತು ಅಂದರೆ, ನನಗೆ ಆ ನ್ಯೂಸ್ ಚಾನಲ್ ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಏಕೆಂದರೆ ಅವರಿಂದನೇ ನನಗೆ ಇಷ್ಟು ನೆಗೆಟಿವ್ ಆಗ್ತಾ ಇರೋವಂಥದ್ದು. ಒಬ್ಬರು ಇಂಟರ್ವ್ಯೂ ಕೇಳ್ತಿರ್ತಾರೆ, ಮಾತಾಡ್ತಿರ್ತೀವಿ, ಬಂದು ಈಗ ನನ್ನ ಬಗ್ಗೆ ಎಲ್ಲ ಕೇಳಂಗಿಲ್ಲ, ನನ್ನ ಪರ್ಸ್ನಲ್ ಎಲ್ಲ ಕೇಳಂಗಿಲ್ಲ. ಕೇಳಿದ್ರು, ನಾನು ಫಸ್ಟಿಂದ ಲಾಸ್ಟ್ವರೆಗೂ ನಗ್ತಾನೆ ಮುಖ, ನಾನು ಯಾವತ್ತೂ ಅಷ್ಟೇ ಹಿಂಗೆ ಇಟ್ಕೊಳ್ಳೋದೇ ಇಲ್ಲ. ಯಾವಾಗಲೂ
ಎಷ್ಟೇ ಕೆಟ್ಟದ್ದು ಮಾತಾಡಲಿ, ಏನೇ ಮಾತಾಡಲಿ, ಖುಷಿಯಿಂದನೇ ಮಾತಾಡ್ತೀನಿ. ನಾನು ಮಾತಾಡ್ಸ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ. ಕ್ವಶನ್ ಹುಡುಗರ ಬಗ್ಗೆ ಹೇಳಿ ಅಂತ ಹುಡುಗರ ಬಗ್ಗೆ ಕೇಳಿದ್ರು. ನನಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಾಗಿದೆ, ಹುಡುಗರು ಏನು ಮಾಡಿದ್ದಾರೆ, ಬ್ಯಾಡ್ ಕಾಮೆಂಟ್ಸ್ ಹಾಕೋದಾಗಿರ್ಬೋದು, ನನ್ನ ಲೈಫಲ್ಲಿ ನಾನೊಂದು ಹುಡುಗನ ಲವ್ ಮಾಡಿದ್ದಿಂದ ಅದರಿಂದ ನನಗೇನು ಎಫೆಕ್ಟ್ ಆಗಿದೆ, ನಾನು ಅದ್ರ ಬಗ್ಗೆ ಹೇಳಿದೆ. ನಗಾಡ್ಕೊಂಡೇ ಹೇಳಿದ್ದು. ನಾನೇನು ಅಯ್ಯೋ ಹುಡುಗರು ಹಂಗೆ ಹಿಂಗೆ ಸರಿ ಇಲ್ಲ ಹಂಗೆ ಎಲ್ಲೂ ನಾನು ಹೇಳಿಲ್ಲ. ಆ್ಯಂಡ್ ಬಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ವತಃ ನನ್ನ ವೈಯಕ್ತಿಕ ವಿಡಿಯೋದಲ್ಲಿ ಹುಡುಗರು ಸರಿ ಇಲ್ಲ, ಹಾಗೆ ಹೀಗೆ ಮತ್ತೊಂದು ನಾನು ಎಲ್ಲೂ ಹೇಳಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಹೇಳಿಲ್ಲ. ಬಂದು ಅವರೇ ನನ್ನ ಕೇಳಿದ್ದು ಇಂಟರ್ವ್ಯೂಲಿ ಕೇಳಿದ್ರು. ಸೊ ನನ್ನ ವೈಯಕ್ತಿಕವಾಗಿ ನನ್ನ ಮನಸ್ಸಲ್ಲಿ ಏನಿದೆ ಹುಡುಗರ ಬಗ್ಗೆ ನಾನು ಅದನ್ನು ಹೇಳಿದ್ದು. ಅದು ಕಾಮಿಡಿಯಿಂದ ಹೇಳಿದ್ದು, ನಗ್ನಗ್ತಾ ಹೇಳಿರ್ಬೋದು. ಆ ವಿಡಿಯೋ ನೋಡಿದವರು ಕೂಡ ಹೇಳ್ಬಿಡ್ತಾರೆ, ಪಾಪ ಹುಡುಗಿ ನಗ್ನಗ್ತಾ ಹೇಳಿದೆ, ಅದಕ್ಕೆ ಯಾಕೆ ನೀವು ಇಷ್ಟೊಂದೆಲ್ಲ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಕೂಡ ಹೇಳ್ಬಿಡ್ತಾರೆ. ನೀವು ನೋಡ್ಬೋದು. ನಾನು ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು. ನಾನು ಯಾವುದೇ ಥರ ಯಾರಿಗೂ ಮನಸ್ಸು ನೋಯಿಸ್ಬೇಕು, ಇನ್ನೊಂದು ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನಾನು ಯಾವತ್ತೂ ಅಷ್ಟೇ ಒಬ್ರನ್ನ ತುಳಿದು ಮೇಲೆ ಹೋಗಬೇಕು, ಇಲ್ಲ ನನ್ನನ್ನು ತುಳಿದು ಮೇಲೆ ಹೋಗಬೇಕು ಅಂತ ಯಾವತ್ತೂ ಯಾರಿಗೂ ಅನಿಸಿದೆಯೇನೋ ಗೊತ್ತಿಲ್ಲ, ನನ್ನನ್ನು ತುಳಿದು ಮೇಲೆ ಹೋಗಬೇಕು ಅಂತ. ಬಟ್ ನನಗೆ ಯಾರನ್ನೋ ತುಳಿದು ಅವ್ರ ಬಗ್ಗೆ ಮಾತಾಡಿ, ಇನ್ನೊಬ್ರ ಬಗ್ಗೆ ಮಾತಾಡಿ ಮುಂದೆ ಹೋಗಬೇಕು ಅಂತ ನನಗೆ ಯಾವತ್ತೂ ಅನಿಸೂ ನಾನು ಅಂದ್ಕೊಳ್ಳೋದು ಇಲ್ಲ. ನನಗದ್ರ ಅವಶ್ಯಕತೆಯೇ ಇಲ್ಲ. ಯಾಕೆ, ನಾನು ಆಗಲೇ ಬೆಳೆದಿದ್ದೀನಿ, ನಾನು ಕರೆಕ್ಟಾಗಿ ಆರಾಮಾಗಿದ್ದೀನಿ, ಸಾಕು. ನಾನು ಯಾರು ಏನು ಬಗ್ಗೆ ಮಾತಾಡೋರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇದು ಇಷ್ಟ ಆಯಿತು, ಆಯಿತಾ. ಬಟ್ ಈ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಇದಾರಲ್ಲ ಪೆಕ್ಕರುಗಳು, ಕೆಲವೊಬ್ಬೊಬ್ರು ಇದ್ದಾರೆ. ವಿಡಿಯೋ ಮಾಡಿರೋರಿಗೆ ಹೇಳ್ತಾರದು ನಾನು, ಎಲ್ರಿಗೂ ಅಲ್ಲ. ಮತ್ತೆ ಅದು ಇದು ಅನ್ಬೇಡಿ, ವಿಡಿಯೋ ಮಾಡಿರೋರು ಇದ್ದಾರಲ್ಲಪ್ಪ ಕೆಲವೊಬ್ಬೊಬ್ಬರು ನನ್ನ ಮಕ್ಳುಗಳು. ಅವರು ಬೈದಿರೋದು ಏನಂತ ಬೈದಿರೋದು, ಈ ಕಚಡ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಇನ್ನೊಬ್ಬ ಹಂಗೆ ಹಿಂಗೆ ಏನೇನೋ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಯಾವನು ನನ್ನ ಬಗ್ಗೆ ಮಾತಾಡೋಕ್ಕೆ? ವಿತ್ ಪ್ರೂಫೇ ಹಾಕೋಣ ಅಂದ್ಕೊಂಡಿದ್ದೆ, ಬಟ್ ಬೇಡ, ಹೇಳೋದು ಹೇಳ್ಬಿಡೋಣ. ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಏನೇ ಇದ್ದರೂ ಮುಂದೆ ಪ್ರೂಫ್ ಕಂಪ್ಲೇಂಟ್ ಕೊಡೋದಾಗೆಲ್ಲ ಪ್ರತಿಯೊಂದು ಹಾಕ್ತೀನಿ. ಸೊ ಇವಾಗ ಈ ಒಂದು ವಿಡಿಯೋ ಇಟ್ಕೊಂಡು ನನ್ನ ಬಗ್ಗೆ ಯಾರೆಲ್ಲ ಮಾತಾಡಿದ್ದಾರೆ, ಗಂಡಸರು ಒಂದು 4-5 ಜನ ಗಂಡಸರು ಮಾತಾಡಿದ್ದಾರೆ. ಇದು ಒಬ್ಳು ಹುಡುಗಿ ಮಾತಾಡಿದ್ದಾಳೆ. ಇಷ್ಟು ಜನದ ಬಗ್ಗೆ ನಾನಿವಾಗ FIR ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾನು ನಗ್ನಾಗ್ತಾ ಖುಷಿಯಿಂದ ಹೇಳಿರೋ ವರ್ಡ್ನ ಅವರು ವೈಯಕ್ತಿಕವಾಗಿ ತಗೊಂಡು ನನ್ನ ಮೇಲೆ ಇಲ್ಲ ಸಲ್ಲದೆಲ್ಲ ಬೈಕೊಂಡು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ಯಾಕೆ, ಕೇಳೋರು ಯಾರೂ ಇಲ್ಲ ಅಂತನಾ? ಇಷ್ಟು ದಿನ ನಾನು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲ ಅಂತನಾ? ನಾನು ಇದುವರೆಗೂ ಒಂದೇ ವಿಷಯ ಕಂಪ್ಲೇಂಟ್ ರೈಸ್ ಮಾಡಿಲ್ಲ. ಈಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿರ್ತಾನೆ. ಕಂಪ್ಲೇಂಟ್ ಅಂತ ಬಂದರೆ ಅವ್ರ ಫ್ಯಾಮಿಲಿಯವ್ರು ಸಫರ್ ಮಾಡಬೇಕಾಗುತ್ತೆ, ಅವನಲ್ಲ. ಅವನೆಲ್ಲೋ 2-3 ದಿನ ಇದ್ದು ಬಂದ್ಬಿಡ್ತಾನೆ, ಅವ್ರ ಫ್ಯಾಮಿಲಿ ಸಫರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ಇವಾಗ ಯಾವುದೇ ಕಾರಣಕ್ಕೂ ನಾನು ಬಿಡೋಳಲ್ಲ. ಯಾರ್ಯಾರೆಲ್ಲ ನನ್ನ ವಿಡಿಯೋ ಮಾಡಿದ್ದೀರಾ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆ ಲಿಂಕ್ಸ್ ಕೂಡ ತೊಗೊಂಡಿದ್ದೀನಿ. ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಾಯಿದೆ, FIR ಕೂಡ ಮಾಡಿಸ್ತೀನಿ. ನನ್ನ ಬಗ್ಗೆ ಮಾತಾಡೋಕ್ಕೆ ಯಾವ ಗಂಡು ಜಾತಿಗೂ ಹೆಣ್ಣು ಜಾತಿಗೂ ಅಧಿಕಾರ ಇಲ್ಲವೇ ಇಲ್ಲ, ಯೋಗ್ಯತೆ ಕೂಡ ಇಲ್ಲ. ನನ್ನ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಯಾರಿಗೂ ಯೋಗ್ಯತೆ ಕೂಡ ಇಲ್ಲ. ನನ್ನ ಬಗ್ಗೆ ಅಂತಲ್ಲ, ಯಾವುದೇ ಒಂದು ಹುಡುಗ ಆಗಲಿ ಯಾವುದೇ ಒಂದು ಹುಡುಗಿ ಆಗಿರಲಿ, ಯಾರ ಬಗ್ಗೆ ಯಾರಿಗೂ ಮಾತಾಡೋಕೆ ರೈಟ್ಸೇ ಇಲ್ಲ. ನಾವೇನಕ್ಕೆ ಮಾತಾಡಬೇಕು ಬೇರೆಯವ್ರ ಬಗ್ಗೆ? ತಪ್ಪಲ್ವಾ ಅದು? ತಪ್ಪೋ ಸರಿನೋ ನಿಮ್ಮ ಪ್ರಕಾರ ಸರಿ ಇರ್ಬೋದು, ನನ್ನ ಪ್ರಕಾರ ತಪ್ಪು. ಆ್ಯಂಡ್ ಅಷ್ಟೊಂದು ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದರೆ ಹೋಗ್ರಿ, ಆ ಬಿಡ್ದಿಲಿ ರೈತರ ಪರ ಓಡಾಡ್ರಿ, ಬನ್ನಿರಿ, ನಾನು ಬರ್ತೀನಿ, ನಡೀರಿ ಸಂಘ ಕಟ್ಕೊಂಡು. ಅಲ್ಲಿ ಬಿಟ್ಟು ಏನಪ್ಪ ಎಷ್ಟು ರೇಪ್ ಕೇಸ್ಗಳಾಗೈತೆ, ಅವರೆಲ್ಲ ತಿರುಗಾಡ್ತಿದ್ದಾರೆ. ಗಂಡಸರು, ನೀವು ಗಂಡಸರು ಅಲ್ವಾ, ಮಾತಾಡಿ. ಈಗ ಯಾರು ದೊಡ್ಡ ಗಂಡಸರು ನಾವು ಅಂತ ವಿಡಿಯೋ ಮಾಡಿದ್ದೀರಲ್ಲ, ನೀವೆಲ್ಲ ಮಾತಾಡಬೇಕು ಇದ್ರ ಬಗ್ಗೆ. ರೇಪ್ ಮಾಡಿರೋ ಅವರ ಬಗ್ಗೆ ಆಗಿರಬಹುದು, ಈಗ ಅಲ್ಲಿ ಬಿಡ್ದಿಲ್ಲಿ ನಡೀತಿರೋದಾಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಅಸಹ್ಯವಾಗಿ ಹೀನಾಮಾನವಾಗಿ ಬೈದಿರೋದುಂಟು. ವಿಡಿಯೋಸ್ಗಳು ಎಷ್ಟು ಬೇಕು ನಿಮಗೆ? ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗ ಕೆಟ್ಟಾಗಿ ಮಾತಾಡ್ತಿದ್ರೆ ಅಮ್ಮನ ಅಂದ್ಕೊಂಡು ಮಾತಾಡೋ ಎಷ್ಟು ವಿಡಿಯೋ ಬೇಕು ನಿಮಗೆ? ಒಟ್ಟಿನಲ್ಲಿ ನಿಮಗೆ ಲೈಕ್ಸು ವ್ಯೂಸ್ ತಗೊಳ್ಳೋಕ್ಕೆ ಸೋನು ಹೆಸರು ಬೇಕು.
ಪಾಪ ಸೋನು 4 ವರ್ಷದಿಂದ ಏನೂ ಕಾಂಟ್ರವರ್ಸಿ ಇಲ್ಲ, ಏನೂ ಇಲ್ಲ, ಒಂದು ಕ್ಲಿಪ್ ಸಿಕ್ಕಿಲ್ಲ ಮಾತಾಡೋಕ್ಕೆ. ಅವಳ ಬಗ್ಗೆ ಏನು ಮಾತಾಡೋಕ್ಕೆ, ಎಲ್ಲಿ ನಿಮ್ಗೇನು ಇಲ್ಲವೇ ಇಲ್ಲ, ನೆಗೆಟಿವ ಇಲ್ಲ ನನ್ನ ಬಗ್ಗೆ ನಿಮಗೆ ಮಾತಾಡೋಕ್ಕೆ. ಏನೋ ಒಂದು ಇದು ಸೋ ಕಾಲ್ಡ್ ಸಿಕ್ಬಿಡ್ತು, ಇಷ್ಟು ಅವ್ರು ಯಾಕೊಂತ ಇದ್ದೀರಾ ಒಂದಷ್ಟು ಬಾಯ್ಸು. ಈಗ ಮಾಡಿದ್ದೀರಲ್ಲ ವಿಡಿಯೋ ಅವ್ರುಗಳು, ನೀವು ಎಷ್ಟು ದುಡ್ಡು ತಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀರೋ ಅಥವಾ ಸೋ ಕಾಲ್ಡ್ ಹೇಳಿ ಮಾಡಿಸ್ತಾ ಇರೋದು ನನಗೆ ಗೊತ್ತಿಲ್ಲ. ಅದು ಏನಾರ ಆಗಲಿ ಗುರು, ನಾನು ಇಷ್ಟೇ ಹೇಳೋದು, ನಗಾಡ್ಕೊಂಡೇ ಹೇಳಿದ್ದು. ನಾನು ಹುಡುಗ್ರಿಗೆ ಬೈಬೇಕು ಅಂತ ಎಕ್ಸಾಂಪಲ್ ಹೇಳ್ತಿರೋದು. ನನ್ನ ಲೈಫಲ್ಲಿ ನಾನು ಹುಡುಗರನ್ನೇ, ಹೌದು ಅಫ್ಕೋರ್ಸ್ ನಾನು ಹುಡುಗರನ್ನ ಹೇಟ್ ಮಾಡ್ತೀನಿ, ಬಿಕಾಸ್ ನನಗಾಗಿರೋ ಎಕ್ಸ್ಪೀರಿಯನ್ಸ್, ನನ್ನ ವೈಯಕ್ತಿಕ ಕೆಲವು ಕಾರಣಗಳಿಂದಾಗಿ ನಾನು ಹೇಟ್ ಮಾಡ್ತೀನಿ ಬಾಯ್ಸ್ನ. ಬಟ್ ನನ್ನ ಅಭಿಮಾನಿಗಳನ್ನ ನಾನು ಯಾವತ್ತೂ ಹೇಟ್ ಮಾಡಲ್ಲ. ನನ್ನ ವೈಯಕ್ತಿಕ ರೀಸನ್ಸ್ಗೆ ಕೆಲವೊಂದಷ್ಟನ್ನ ಹೇಟ್ ಮಾಡ್ತೀನಿ ನಾನು. ಬ್ಯಾಡ್ ಕಾಮೆಂಟ್ಸ್ ಆಗಿರ್ಬೋದು, ನಾನು ಅಷ್ಟು ಹುಡುಗರ ಬಗ್ಗೆ ಮಾತಾಡಲೇಬೇಕು, ಅಷ್ಟು ಹುಡುಗರನ್ನ ನಿಂದಿಸಲೇಬೇಕು ಅಂತಂದರೆ ಎಷ್ಟು ಜನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಈಗ್ಲೂ ಸೋನು ಶ್ರೀನಿವಾಸ್ ಗೌಡ ಟ್ರೋಲ್ ಅಂತ ತೆಗೆದ್ರೆ ಸಾಕು 1000 ಜನ. ಅವರೆಲ್ಲ ವೀಡಿಯೋಗಿಂತ ನನ್ನ ಹೆಸರು ಹೇಳಿರೋ ವೀಡಿಯೋದಲ್ಲೇ ಜಾಸ್ತಿ ಲೈಕ್ಸು ವ್ಯೂಸ್ ಬಂದಿರುತ್ತೆ. ಆವಾಗಲೇ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ಇನ್ನು ಇವಾಗ ತಲೆ ಕೆಡ್ಸ್ಕೊತೀನ? ನನಗೆ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗಿರಲಿ ಟೈಮೇ ಇಲ್ಲ ನನಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು, ಕೆಲವೊಂದಷ್ಟು ಟ್ರಾಲ್ ಪೇಜಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಾಟ್ಸ್ ಆಫ್ ಲವ್. ಟ್ರಾಲ್ ಪೇಜಸ್ಗೆ ಹಿಂಗೆ ಬೆಳೆಸ್ತಾ ಇರಿ. ನಿಮ್ಮ ಸಪೋರ್ಟ್ ಯಾವತ್ತೂ ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಏನೇನೂ ಇಲ್ಲ. ಇಷ್ಟಾಯಿತು, ಇಷ್ಟು ಕತೆಗಳಾಯಿತು. ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನಾನು ಕಳ್ಳನ ಮಕ್ಕಳು ಮಾತಾಡ್ಬೇಕಾದ್ರೆ ನೀವು ಹೇಳೋದಲ್ವಾ, ಕಳ್ಳನ ಮಗನೇ, ಕಳ್ಳನ ಮಕ್ಕಳೇ ಹೇಳೋದೇ ಇಲ್ವಾ ನೀವುಗಳು? ಒಟ್ಟಿನಲ್ಲಿ ಇಲ್ಲಿ ದುಡ್ಡು ಮ್ಯಾಟ್ರ್ ಆಗ್ತಿರೋದು ಒಂದೇ, ಸೋನು ನೇಮ್. ಸೋನು ಹೆಸರು ತೊಗೊಂಡು ಲೈಕ್ಸು ವ್ಯೂಸು ಏನು ತೊಗೊಂಡಿದ್ದು, ವ್ಯೂಸ್ ತೊಗೊಂಡಿದ್ದು, ಕಮೆಂಟ್ ಮಾಡಿಸಿದ್ದು. ನನ್ನ ಕಚಡ ಅಂತ ನೀನು ಬೈದಿದ್ಯಲ್ವಾ, ನೀನು ಫಿಲ್ಟರ್ ತೆಗೆದು ನಿನ್ನ ವೀಡಿಯೋನ ನಾನು ಪೊಲೀಸ್ ಸ್ಟೇಷನ್ ನಿಲ್ಲಿಸಿ ನಿನ್ನ ವೀಡಿಯೋನ ನಾನು ಮಾಡಾಕ್ತೀನಿ ನೋಡು, ನಾನೇನಂದೆ ಅಂತ ನಿನಗೆ. ಕಚಡ ನನ್ನ ಮಗನೇ, ದೊಡ್ಡ ನೀನು ಕಚಡ ಕಣೋ, ಅದು ನಿನಗೆ ಗೊತ್ತಿಲ್ಲ ನೀನು ದೊಡ್ಡ ಕಚಡ ಅಂತ. ನಿಂಗಷ್ಟು ಲೈಕ್ಸು ವ್ಯೂಸ್ ಬಂದಿದೆ ಅಂದರೆ ಅರ್ಥ ಮಾಡ್ಕೊ, ಅದು ಸೋನು ಹೆಸರು ಹೇಳಿದ್ರೆ ಹಂಗೇನೆ, ಲೈಕ್ಸ್ ವ್ಯೂಸ್ ಆರಾಮ್ಸೆ ಬಂದ್ಬಿಡುತ್ತೆ. ಯು ಹೇಟ್ ಮೀ ಬಟ್ ಯು ಕಾಂಟ್ ಟಚ್ ಮೀ. ಅರ್ಥ ಆಯ್ತಾ? ಅಯ್ಯೋ, ಏನು ಹೇಳಬೇಕು ಇಂಥ ಜನಗಳಿಗೆ. ನೀವು ಯಾವ ಬುದ್ಧಿ ಮಾತಾಡ್ತಿರೋ, ಬುದ್ಧಿ ಇಲ್ಲದೆ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಆ ನ್ಯೂಸ್ ಅವರು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದಾರ, ಇಂಟರ್ವ್ಯೂ ವಿಡಿಯೋನ, ಅಥವಾ ಅರ್ಧ ಹಾಕಿದಾರ, ನನಗೆ ಗೊತ್ತಿಲ್ಲ. ಈ ಮಾತಾಡ್ತಾ ಕಳ್ಳನ ಮಕ್ಕಳು ಇನ್ಕ್ಲೂಡಿಂಗ್ ಯು ಅಂತ ಹೇಳಿದೆ. ಅದಾದ ನಂತರನೂ ನಾನು ಒಂದಷ್ಟು ಮಾತುಗಳನ್ನ ಆಡಿದ್ದೀನಿ. ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾವುದೋ ಒಂದೇ ಒಂದು ವಿಷಯಕ್ಕೆ ನಾನು ನಿಮ್ಮನ್ನ ಆ ಥರ ಹೇಳಿದ್ದೆ ಉಂಟು ಅಲ್ಲ. ನಾನು ಹೇಳಿದ್ದೀನಿ, ಕೆಲವೊಂದಷ್ಟು ವಿಚಾರದಲ್ಲಿ ಹುಡುಗಿರು ಸರಿ ಇಲ್ಲ, ಕೆಲವೊಂದಷ್ಟು ಹುಡುಗರು ಸರಿ ಇರಲ್ಲ. ಯಾರೂ 100% ಒಳ್ಳೆಯವರಲ್ಲ, ಯಾರೂ 100% ಕೆಟ್ಟವರಲ್ಲ, ಇನ್ಕ್ಲೂಡಿಂಗ್ ಯು ಅಂತ ಸೇರಿಸೇ ನಾನು ಹೇಳ್ತಾ ಇರೋದು. ಆಯಪ್ಪ ಏನೋ ಎಡಿಟ್ ಹಾಕ್ಬಿಟ್ಟ ಅಂತ ಅಂದ್ಬಿಟ್ಟು ಏನೋ ಅವ್ರು ಮಾಡಿಸ್ತಾ ಇದ್ದಾರೋ, ಇದು ಪ್ರಮೋಷನ್ ವಿಡಿಯೋನೋ, ಅದು ಎಷ್ಟು ದುಡ್ಡು ಕೊಟ್ಟವರೋ ಯಾರಿಗೋ ನನಗೆ ಗೊತ್ತಿಲ್ಲ. ನೀವೇನು ತಗೊಂಡಿದ್ದೀರೋ ಮಾತಾಡಿರೋ, ಬಟ್ ನೀವೇನು ಈ ವಿಷಯದ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಇದಕ್ಕೆ 100% ನೀವು ಕಟ್ಟಬೇಕಾಗುತ್ತೆ. ಏನು ಕಟ್ಟಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಸದ್ಯದಲ್ಲೇ. ವೆಯ್ಟ್ ಮಾಡಿ ನೋಡಿ, ಅರ್ಥ ಆಯ್ತಾ? ನನ್ನ ಕೆಟ್ಟೋಳು ಮಾಡಿಬಿಡ್ಬೋದು, ಅದು ಮಾಡಿಬಿಡ್ಬೋದು, ಇದು ಮಾಡಿಬಿಡ್ಬೋದು. ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಒಂದಲ್ಲ ಒಂದಿನ ಸತ್ಯ ಆಚೆ ಬರಲೇಬೇಕು. ಓ ಮೈ ಗಾಡ್, ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಲ್ಲ ನೀವುಗಳು. ನಾನು ಹುಡುಗರ ಬಗ್ಗೆ ಮಾತಾಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಎಲ್ಲದೂ ನೀವು ಅಪ್ರಿಷಿಯೇಟ್ ಮಾಡೋದಾಗಿದ್ದರೆ, ಸೋನು ಅಷ್ಟು ಸಲ ಅಂದರೆ ಒಂದು 10-15 ಸಲ ಅನಾಥಾಶ್ರಮಕ್ಕೆ ಹೋಗಿದ್ದಾಳೆ ಸೋನು. ಅಷ್ಟು ಮಕ್ಳುಗಳಿಗೆ ಊಟ ಬಟ್ಟೆ ಕೊಟ್ಟಿದ್ದಾಳೆ ಸೋನು. ಬೀದಿ ನಾಯಿಗಳಿಗೆ ಸೋನು ಬಿಸ್ಕೆಟ್ಸ್ ಹಾಕ್ತಾಳೆ ಡೈಲಿ. ಎಲ್ಲ ಗೊತ್ತಲ್ವಾ, ಎಲ್ಲ ವಿಡಿಯೋ ನಾನು ಯೂಟ್ಯೂಬಲ್ಲಿದೆ ಅಲ್ವಾ. ಯಾಕೆ ಮಾತಾಡೋಲ್ಲ ನೀವು? ಯಾಕೆ ಮಾತಾಡಲ್ಲ?
ಓ ನೀವು ಒಳ್ಳೇದನ್ನ ತೋರಿಸಲ್ಲ, ಕೆಟ್ಟದ್ದು ಮಾತ್ರ ತೋರಿಸ್ತೀರಾ ಅಲ್ವಾ? ನಂಗೆ ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಮಾಡಿರೋ ವೀಡಿಯೋಸ್ ಇದೆಯಲ್ಲ, ಅದರಲ್ಲಿ ಏನು ಗೊತ್ತಾ, ನನಗೆ ತಿಕ್ಕ ಉರಿತಿರೋದು, ಹುಡುಗಿರ್ಗೆ ಆಗಲ್ಲ ಅನ್ನೋದು 100% ನಿಜ. ಅವಳು ಯಾವಳ ಹುಡುಗಿ ಮಾತಾಡಿರೋದುಂಟು, ಮಾತಾಡ್ಕೊಂಡು ಬೆಂಕಿ ಹಚ್ಕೊಳ್ಳಿ ಅವ್ರವ್ರಿಗೆ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಗುರು. ನಾನು ಯಾವತ್ತೂ ಒಂದೇ, ನಾನು ಸತ್ಯ ದಾರಿಲೇ ನಡೆಯೋದು, ನಾನು ಹೇಳಿದ್ದೇ ಮಾಡೋದು. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ, ಯಾರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ಎಲ್ಲಾದರೂ ನೋಡಿದ್ದೀರ ಟ್ರಾಲ್ಸ್ ನೀವು, ಸೋನು ಮೋಸ ಹೋಗಿದ್ದಾಳೆ ಅಂತ ಟ್ರಾಲ್ ಮಾಡಿಸ್ಕೊಂಡಿದ್ದೀನಿ. ಬಿಟ್ಟರೆ ಸೋನು ಒಬ್ರಿಗೆ ಮೋಸ ಮಾಡಿದ್ದಾಳೆ, ಸೋನುಗೊಬ್ರಿಗೆ ದುಡ್ಡು ಮೋಸ ಮಾಡಿದ್ದಾಳೆ, ಸೋನುಗೊಬ್ರು ಬೈದಿದ್ದಾಳೆ, ಸೋನು ಒಬ್ರಿಗೆ ಹೊಡೆದಿದ್ದಾಳೆ, ಏನೂ ಇಲ್ಲ. ಮೋಸ ಆಗಿದ್ದುಂಟು. ನಾನು ಆಗಲೇ ಆ ಹುಡುಗನ ಫೋಟೋನ ಬಿಟ್ಟಿದ್ರೆ ಏನು ಬೇಕಾದರೂ ಮಾಡಿಬಿಡ್ಬೋದು. ನಾನು ಆಗ್ಲೇ ತಲೆ ಕೆಡ್ಸ್ಕೊಂಡಿಲ್ಲ. ಪಾಪ ಹುಡುಗರು ಅಂದ್ಕೊಂಡು ಸುಮ್ಮನೆ ಆಗಿದ್ದುಂಟು. ಇದ್ರ ಮೇಲೆ ಬಿಟ್ಟಿದ್ದು ನಿಮ್ಮಿಷ್ಟ. ನೀವು ಏನು ಬೇಕಾದ್ರೂ ಮಾತಾಡಿ, ನೀವು ಹೆಂಗೆ ಬೇಕಾದ್ರೂ ತಗೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಕ್ಲಾರಿಟಿ ಒಂದು ಕೊಡಬೇಕಿತ್ತು, ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ. ಆ ಯಪ್ಪ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕೋನ ಬಿಟ್ಟವನ ನನಗೆ ಗೊತ್ತಿಲ್ಲ. ಇಲ್ಲಿ ಇಷ್ಟೇ ಆಯಿತು. ಬೇಕಿದ್ರೆ ನೀವು ಬೇರೆ ಯೂಟ್ಯೂಬ್ ಚಾನಲ್ಗಳನ್ನ ಚೆಕ್ ಮಾಡ್ಬೋದು, ಬಂದಿರುವಂತಹ ನ್ಯೂಸ್ ಚಾನಲ್ಗಳನ್ನ ಚೆಕ್ ಮಾಡ್ಕೋಬೋದು. ಎಲ್ಲ ಕಡೆ ಹೇಳಿದ್ದೀನಿ. 100% ಯಾರೂ ಇಲ್ಲ. ಫುಲ್ ಹುಡುಗಿರೇ ಸರಿ ಅಂತಲೂ ಹೇಳಲ್ಲ, ಹುಡುಗರು ಸರಿ ಅಂತ ಹೇಳಲ್ಲ. ಹುಡುಗರು ಸರಿ ಇದ್ದರೆ ಹುಡುಗಿ ಸರಿ ಇಲ್ಲ, ಹುಡುಗಿರು ಸರಿ ಇದ್ದರೆ ಹುಡುಗರು ಸರಿ ಇಲ್ಲ, ಇಬ್ಬರು ಸರಿ ಇದ್ದರೆ ಅದು ದೇವ್ರು ಸರಿ ಇರಲ್ಲ. ಇದೇ ಹೇಳಿದ್ದು. ಆ್ಯಂಡ್ ಕೆಲವೊಬ್ಬೊಬ್ಬರು ಅಣ್ಣವ್ರ ಹೆಸರು ಯಾಕೆ ಯೂಸ್ ಮಾಡಿದ್ಯಾ ಅಂತ ನಾನು ಹೇಳಿದ್ದು. ಅಂಥ ಕೋಟಿಗಲ್ಲ ಲೆಕ್ಕ. ಅವ್ರಿಗೆ ಪಾಪ ಇದೇ ಇಲ್ಲ, ಹೆಸರೇ ಇಲ್ಲ. ಅಷ್ಟು ಬೆಲೆ ಬಾಳೋ ವ್ಯಕ್ತಿ, ಅಷ್ಟು ಗೌರವಾನ್ವಿತ ವ್ಯಕ್ತಿ ಒಬ್ಬೊಬ್ಬರೇ ಅಂಥವ್ರ ಬಗ್ಗೆ ಮಾತಾಡದೇ ಇರಲ್ಲ. ಇನ್ನು ನಾವ್ಯಾರು ನೀವ್ಯಾರು ಅಂತ ಹೇಳಿರೋದುಂಟು. ಎಲ್ಲದನ್ನು ನ್ಯೂಸ್ ಮಾಡ್ತಾರೆ. ಸೋನು ಏನೇ ಮಾಡಿದ್ರು ನ್ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಸೋನುಯಿಂದ ಲೈಕ್ಸು ವ್ಯೂಸು ತಗೋತಾರೆ. ಆಮೇಲೆ ಸೋನು ಕೈಲಿ ಏನೋ ಮಾಡೋಕ್ಕಾಗಲ್ಲ ಅಂತ ಇರ್ಬೋದೇನೋ. ಬಟ್ ಈ ಟೈಮ್ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನು ಬಿಡೋ ಮಗಳೇ ಅಲ್ಲ. ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಈ ಒಂದು ನನ್ನ ಬಗ್ಗೆ ಮಾತಾಡಿರೋ ಮಾತಿಗೆ ಎಷ್ಟು ನನಗೆ ಮೋಸ ಎಷ್ಟು ನನ್ನ ಬಗ್ಗೆ ಇಲ್ಲ ಸಲ್ಲದೆ ಹೇಳಿದ್ದಾರೆ, ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ದಾರೆ. ಅದಕ್ಕೆಲ್ಲ ಡಿಫಮೇಷನ್ ಕೇಸ್ ಹಾಕ್ತೀನಿ. ನನ್ನ ಬಗ್ಗೆ ಮಾತಾಡಿರೋ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹುಡುಗಿಗೆ ಪಬ್ಲಿಕಲ್ಲಿ ಪರ್ಮಿಷನ್ ಇಲ್ಲದೆ ಏನೂ ಅಲ್ಲದೆ ಒಂದು ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದು, ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವೇಚ್ಯ ಶಬ್ದಗಳಲ್ಲಿ ಪದ ಬಳಕೆ ಮಾಡೋದು ಎಷ್ಟು ಸರಿ ಅಂತ ಮಾತಾಡಿಸ್ತೀನಿ. ನನಗೂ ಗೊತ್ತು ಯಾವ ಥರ ಮಾತಾಡಬೇಕು ಅಂತೇಳಿ. ಸೊ ಇದ್ರ ಮೇಲೆ ನಾನು ಏನು ಹೇಳಲ್ಲ. ಆಲ್ಮೋಸ್ಟ್ ಎಲ್ಲ ಥರ ಕ್ಲಾರಿಟಿ ವಿಡಿಯೋ ಕೊಟ್ಟಿದ್ದೀನಿ. ಆ್ಯಂಡ್ ಎಸ್, ಇದು ನನ್ನ ಕ್ಲಾರಿಟಿ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸೋನು. ಸದ್ಯದಲ್ಲೇ ನಮ್ಮ ಒಂದು KK ಮೂವಿದು ಗುಂಟೂರಮ್ಮ ವಿಡಿಯೋ ಸಾಂಗ್ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಐ ನೋ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಎಲ್ಲೋ ಒಂದು ವಿಷಯ ಕೇಳ್ಪಟ್ಟೆ. ಏನದು, ಸಾರಿ ಕೇಳಬೇಕಂತ. ನಂದು ತಪ್ಪಿತ್ತು ಅಂತ ಅಂದರೆ ನಾನು ಸಾರಿ ಅಲ್ಲ, ನಾನು ಏನು ಬೇಕಾದರೂ ರೆಡಿ ಇರ್ತೀನಿ. ನಂದು ತಪ್ಪಿಲ್ಲ ಅಂತ ಅಂದರೆ ನಾನು ಸಾರಿನೂ ಕೇಳೋಳಲ್ಲ, ಏನೂ ಮಾಡೋಳಲ್ಲ. ಪ್ರೂವ್ ಮಾಡಲಿ ಗುರು, ನಾನು ತಪ್ಪಿದೆ ಇದರಲ್ಲಿ. ಏನೋ ಅವಳು ಬೇಕಂತಲೇ ಮಾತಾಡಿದ್ದಾಳೆ, ಇನ್ನೊಂದು ಮಾತಾಡಿದ್ದಾಳೆ ಅಂತ ಪ್ರೂವ್ ಮಾಡಲಿ, ನಾನು ಸಾರಿ ಕೇಳ್ತೀನಿ. ಸಾರಿ ಅಂತ ಕೇಳೋದ್ರಲ್ಲಿ ಏನು ತಪ್ಪು? ನನ್ನ ಪ್ರಕಾರ ಏನೂ ತಪ್ಪಿಲ್ಲ. ಬಟ್ ತಪ್ಪಿಲ್ಲದೆ ಸಾರಿ ಕೇಳ ಅಂತಾರಲ್ಲ, ಚಲೋ.